ಇನ್ನು ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಯಾಕಂದರೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ರೆಸಾರ್ಟಿಗೆ ಶಿಫ್ಟ್ ಆಗಿದ್ದಾರೆ. ವಂಡರ್ಲಾ ರೆಸಾರ್ಟ್ ಬಿಡದಿಯಲ್ಲೇ ಇರುವಂಥ ವಂಡರ್ಲಾ ರೆಸಾರ್ಟಿಗೆ ಶಿಫ್ಟ್ ಆಗಿದ್ದಾರೆ. 140 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಇವತ್ತು ಮತ್ತು ನಾಳೆ ಅಲ್ಲೇ ಇರಬೇಕು. ಯಾಕಂದರೆ ನಾಡಿದ್ದೇನೆ ಮತದಾನ 18ನೇ ತಾರೀಕು ನೇರವಾಗಿ ಬಂದು ವಿಧಾನಸೌಧಕ್ಕೆ ಬಂದು ಮತದಾನ ಮಾಡಬೇಕು. ಕಾಂಗ್ರೆಸ್ನ 14 ಶಾಸಕರ ಜೊತೆಗೆ JDS ಸಂಪರ್ಕದಲ್ಲಿದೆ ಅನ್ನುವಂಥ ಅನುಮಾನ ಇವರದ್ದು. 3 ಪಕ್ಷೇತರ ಶಾಸಕರು HDK ಸಂಪರ್ಕದಲ್ಲಿದ್ದಾರಂತೆ. ಆ ಶಂಕೆ ಇವರದ್ದು. ಹೀಗಾಗಿ ಏನು ಅಂದರೆ ಹಿಡಿದಿಟ್ಕೊಳ್ಳಿಕ್ಕೆ ಕಾಂಗ್ರೆಸ್ ಈ ಕಸರತ್ತನ್ನು ಮಾಡ್ತಾ ಇದೆ. ಒಂದೇ ಒಂದು ಮತವೂ ಕೂಡ ಕೈತಪ್ಪು ಹೋಗಬಾರದು. ಈ ರೀತಿ ಎಚ್ಚರ ವಹಿಸಲಿಕ್ಕೋಸ್ಕರ ಈ ಕ್ರಮ. ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಈ ಎಷ್ಟರ ಮಟ್ಟಿಗೆ ಈ ನಂಬಿಕೆ ಅನ್ನುವಂಥದ್ದು ಇದೆ ಅಂತ ಈ ತಮ್ಮ ಪಾರ್ಟಿಯ ಮೆಂಬರ್ಗಳ ಮೇಲೇ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ಅನ್ನೋದು ಈ ಸಂಕಟ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ಕಾಂಗ್ರೆಸ್ದಾಗಿರ್ಬೋದು, BJPದಾಗಿರ್ಬೋದು, JDS ಆಗಿರ್ಬೋದು, ಇದೇ ಕತೆ. ಈಗ ನೋಡಿ, ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನಾದರೂ ಎಡವಟ್ಟುಗಳಾಗಬಾರ್ದು. ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಇದೆಲ್ಲದರ ಮಾಹಿತಿ ಕೂಡ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿಯೇ ಸಹವಾಸವೇ ಬೇಡ, ಇವರೆಲ್ಲರನ್ನು ಕೂಡ ಶಿಫ್ಟ್ ಮಾಡಬೇಕು ಅಂತ ಇವರೆಲ್ಲರಿಗೂ ಕೂಡ ಈಗ ಈ ಐಷಾರಾಮಿ ಹೋಟೆಲನ್ನು ಬುಕ್ ಮಾಡ್ಕೊಂಡು, ಅಂದರೆ ಈ ವಂಡರ್ಲಾ ರೆಸಾರ್ಟಲ್ಲಿ ಇವರೆಲ್ಲರಿಗೂ ಕೂಡ ಆಶ್ರಯ. ನೇರವಾಗಿ ಬರಬೇಕು, ನಾಳೆ ಬಿಟ್ಟು ನಾಡಿದ್ದವರು ಮತ ಚಲಾಯಿಸಬೇಕು. ಏನಿದೆ ಹೆಚ್ಚಿನ ವಿವರ? ಖಂಡಿತ ರಂಗನಾಥ್, ಈಗಾಗಲೇ ಈಗ ಹೊರಗಿನವ್ರಿಗಿಂತ ಪಕ್ಷದಲ್ಲಿ ಆಂತರಿಕ ಗೊಂದಲಗಳಿಂದ ಅಡ್ಡ ಮತದಾನ ಆಗುವ ಆತಂಕದಲ್ಲಿ ಈಗಾಗಲೇ JDS ಮತ್ತು ಕಾಂಗ್ರೆಸ್ ನಾಯಕರು ಈಗಾಗಲೇ ರೆಸಾರ್ಟ್ ರಾಜಕೀಯಕ್ಕೆ ಮೊರೆ ಹೋಗಿದ್ದಾರೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಇವತ್ತು ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಬಿಡದಿ ಬಳಿ ಇರುವಂಥ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅಡ್ಡ ಮತದಾನದ ಆತಂಕ ಮತ್ತು ಕುದುರೆ ವ್ಯಾಪಾರದ ಒಂದು ಭೀತಿಯಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಈಗಾಗಲೇ ಕೈ ನಾಯಕರು ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈ ಒಂದು ಪರಿಷತ್ ಚುನಾವಣೆ ಎಂದೇ ಮೊದಲ ಚುನಾವಣೆ ಇದೆ. ಹಾಗಾಗಿ ಪ್ರತಿಷ್ಠೆ ಚುನಾವಣೆಯಾಗಿದೆ. ಇದರಲ್ಲೂ ಕೂಡ DK ಶಿವಕುಮಾರ್ ಮತ್ತು HDK ನಡುವೆ ನಡೀತಾ ಇರುವ ಒಂದು ದೊಡ್ಡ ಕಾಳಗ ಕೂಡ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನಿತ ಶಾಸಕರಿದ್ದಾರೆ, ಸಚಿವ ಸ್ಥಾನ ಕೈತಪ್ಪಿರುವಂಥ ಶಾಸಕರಿದ್ದಾರೆ. ಆ ಒಂದು ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಈಗಾಗಲೇ JDSನಿಂದ ಆಗ್ತಾ ಇದೆ. ಅದಕ್ಕೆ ಪೂರಕವಾದಂತೆ ಸುಮಾರು 10 ರಿಂದ 15 ಶಾಸಕರನ್ನ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡಲಾಗ್ತಿದೆ ಅಂತಲೇ ಖುದ್ದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತೆ ಅಡ್ಡ ಮತದಾನದಿಂದ ತಪ್ಪಿಸಿಕೊಳ್ಳಿಕ್ಕೆ ಇವತ್ತು ರೆಸಾರ್ಟ್ಗೆ ಕೂಡ ಎಲ್ಲ ಕಾಂಗ್ರೆಸ್ ಶಾಸಕರು ಶಿಫ್ಟ್ ಆಗ್ತಾರೆ. ಅಲ್ಲಿ ಶಾಸಕರನ್ನ ಎಲ್ಲರಿಗೂ ಯಾವ ರೀತಿಯಾಗಿ ಮತದಾನ ಮಾಡಬೇಕು, ಈ ರೀತಿ ಯಾವ ರೀತಿಯಾಗಿ ನಾವು ನಡೆದುಕೊಳ್ಬೇಕು ಅನ್ನೋ ಒಂದು ಪಾಠವನ್ನು ಮಾಡಿದರೆ, ಇದರ ಜೊತೆಯಾಗಿ ನಾಳೆ JDS ಶಾಸಕರು ಕೂಡ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ DK ಶಿವಕುಮಾರ್ ಅವರು ಪ್ರತಿಷ್ಠೆ ಚುನಾವಣೆ ಆದ ಹಿನ್ನೆಲೆಯಲ್ಲಿ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಬೇಕು ಅಂತೇಳಿ ಪಣ ತೊಟ್ಟಿರುವಂಥ DK ಶಿವಕುಮಾರ್ ಅವರು ಒಂದು ಉನ್ನತ ಮೂಲಗಳಿಂದ ಒಂದಷ್ಟು JDSನ ಶಾಸಕರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆತಂಕದಲ್ಲಿ JDS ಶಾಸಕರು ಕೂಡ ರೆಸಾರ್ಟ್ಗೆ ನಾಳೆ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಷ್ಠೆ ಕಣ ಆಗಿದೆ. ಅವರು ಹಾಕಿರುವಂಥ NDA ಅಭ್ಯರ್ಥಿನ ಗೆಲ್ಲಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡ್ತಾ ಇದೆ. ಅದರಲ್ಲೂ ಕೂಡ ಯಾರು ಕಾಂಗ್ರೆಸ್ನ ಶಾಸಕರು JDS ಶಾಸಕರಿಗೆ ಆತ್ಮೀಯರಾಗಿದ್ದಾರೆ ಅವರ ಮೂಲಕ ಸೆಳೆಯುವಂಥ ಪ್ರಯತ್ನ ನಡೀತಾ ಇದೆ. ಇನ್ನು ವಿಶೇಷವಾಗಿ ಮುಂಬರುವಂಥ ಚುನಾವಣೆ 2028ರ ಚುನಾವಣೆ ಎಂದೇ NDAಯಿಂದ ಯಾರು ಸ್ಪರ್ಧೆ ಮಾಡಬೇಕು ಅಂತ ಒಲವನ್ನು ಹೊಂದಿದ್ದಾರೆ ಅಂಥ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಕುದುರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕಲು ಈಗಾಗಲೇ ಕಾಂಗ್ರೆಸ್ ಮತ್ತೆ JDS ಶಾಸಕರು ರೆಸಾರ್ಟ್ ಮೊರೆ ಹೋಗಿರುವಂಥದ್ದು ಮತ್ತೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಆತಂಕದಲ್ಲೂ ಕೂಡ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.